ನಾವಿವತ್ತು ದೀಪಾವಳಿ ಹಬ್ಬದ ಪ್ರಯುಕ್ತ ದೇವಿರಮ್ಮನ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಈ ಬಸ್ ಆಗಿರೋರೆಲ್ಲ ದೇವಿರಮ್ಮನ ಬೆಟ್ಟಕ್ಕೆ ಹೋಗ್ತಾ ಇದಾರೆ. ಹಿಂದ್ಗಡೆ ಒಬ್ಬ ಅಣ್ಣ ಮೂರ್ನ ಹಾಕೊಂಡಿದ್ದಾರೆ. ಅಣ್ಣ ಎಲ್ಲರಿಗೂ ಒಂದ್ಸತಿ ಹೇಳಿ ಗೋವಿಂದ ಗೋವಿಂದ. ಅಣ್ಣ 35 ಹಬ್ಬದ ಪ್ರಯುಕ್ತ ಡಿಸ್ಕೌಂಟ್ ಇಲ್ವಾ? ಅನ್ಯಾಯ ಇದು. ಲೇಡೀಸಿಗೆಲ್ಲ ಫ್ರೀ ಕೊಡ್ತೀರಾ, ನಮಗೆ ದುಡ್ಡು ಇಸ್ಕೊಂತೀರಾ? 25 ರೂಪಾಯಿ ಇತ್ತು 35 ರೂಪಾಯಿ ಮಾಡಿರ. ಇದು ದೊಡ್ಡ ಮೋಸ. ಇದು 5 ರೂಪಾಯಿ ಹಿಂದ್ಗಡೆ 5 ರೂಪಾಯಿ ಬರ್ದು ಕೊಟ್ಟಾರೆ. ಆಮೇಲೆ ಮರ್ತೇ ಹೋಗ್ತಿದ್ದೆ. ಕಂಡಕ್ಟ್ರು ದೇವ್ರಂತ ಮನುಷ್ಯ 5 ರೂಪಾಯಿ ಸಡನ್ ಆಗಿ ಕೊಟ್ಬಿಟ್ರು. ನಾನು ಬಸ್ ಇಳಿಯೋ ತನಕ ಕಾಯ್ಬೇಕು ಅಂತ ಮಾಡಿದ್ದೆ. ಈಗಲೇ ಕೊಟ್ಟಿದ್ದಾರೆ. ದೇವ್ರವರಿಗೆ ಒಳ್ಳೇದು ಮಾಡಲಿ. ಇವತ್ತು ವಿಶೇಷ ನೋಡಿ, ವರ್ಷಕ್ಕೊಂದ್ಸಲ ದರ್ಶನ ಕೊಡೋ ದೇವಿರಮ್ಮನ್ನ ನೋಡೋದಕ್ಕೆ ಮೋಡಾನೆ ಕೆಳಗಿಳಿದು ಭೂಮಿಗೆ ಬಂದಿದೆ. ಇಲ್ಲಿ ಬಸ್ಸಲ್ಲಿ ಹೋಗೋರಿಗೆ ಇಷ್ಟು ಚೆನ್ನಾಗಿ ಕಾಣ್ತಿದೆ ಅಂದ್ರೆ ಬೆಟ್ಟದ ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಿರ್ಬೋದು. ಏ ಸಿರಿ, ಹಬ್ಬ ಅನ್ನೋದು ಜ್ಞಾನ ಇಲ್ಲ ನಿಂಗೆ? ಹೆಣ್ಮಕ್ಳು ಇಷ್ಟ ತನಕ ಮಂಕಂತಾರ ಎದಮೇಕೆ. ಇಲ್ಲಿಂದ ದೇವಿರಮ್ಮ ಬೆಟ್ಟಕ್ಕೆ ಎಂಟ್ರಿ. ಇಲ್ಲಿಂದ ಮೆಟ್ಲು ಇನ್ನೇನು ಸ್ಟಾರ್ಟ್ ಆಗುತ್ತೆ. ಜನ ಎಲ್ಲ ಬರ್ತಾ ಇದ್ದಾರೆ. ಅಕ್ಕ, ನೀವು ಎಷ್ಟು ವರ್ಷದಿಂದ ಬರ್ತೀರಾ ಹೇಳಿ? ಫಸ್ಟ್ ಟೈಮ್ ಬರ್ತಿದಾರಂತೆ. ನಾವು ವಿಡಿಯೋ ಆನ್ ಮಾಡಿಲ್ಲ ಅಂತ ಬೇಜಾರಾದ್ರು. ಅದಕ್ಕೆ ಇವರಿಂದಲೇ ಶುರು ಮಾಡ್ತಾ ಇದ್ದೀನಿ. ನಿಮ್ಮೂರು, ನಿಮ್ಮ ಹೆಸರು ಹೇಳ್ರಿ. ಇಲ್ಲಿ ಯಾವಾರ ಹುಡುಗರಿದ್ರೆ ಮುಂದಕ್ಕೆ ಹೆಣ್ಣು ನೋಡೋಕೆ ಅನುಕೂಲ ಆಗುತ್ತೆ. ಇಲ್ಲಿಂದ ಬೆಟ್ಟ ಶುರು. ಬನ್ನಿ ದೇವರಮ್ಮನ ಬೆಟ್ಟಕ್ಕತ್ತಾನ. ನಿಮ್ಗೆಲ್ಲರಿಗೂ ಈಗ ಒಂದು ಹೊಸ ಟೆಕ್ನಾಲಜಿ ತೋರಿಸ್ತೀನಿ. ಮೇಡ್ ಇನ್ ಇಂಡಿಯಾ ಸೆಲ್ಫಿ ಸ್ಟಿಕ್. ಇಲ್ಲಿ ನೋಡ್ರಿ, ನಾನೇ ಮಾಡಿರೋದು. ಮೊಬೈಲಿಗೆ ರಬ್ಬರ್ ಬ್ಯಾಂಡ್ ಸುತ್ತಿ ಎಲ್ಲ ಕಡೆಯಿಂದ ಬಿಗಿಯಾಗಿ ಇಟ್ಕೊಂಡಿದ್ದೀನಿ. ಈಗ ಒಳಗೆ ಮಾಡೋಕ್ಕೆ ಶುರು ಮಾಡ್ತೀವಿ. ನೀವು ಬರ್ರಿ. ಹ್ಯಾಪಿ ದೀಪಾವಳಿ. ನೋಡ್ರಿ, ಎಲ್ಲ ನಮ್ಮ ಸೆಲ್ಫಿ ಸ್ಟಿಕ್ ನೋಡಿ ಹೊಗಳುತ್ತಾ ಇದೆ. ದೇವರಮ್ಮ ಬೆಟ್ಟಕ್ಕೆ ಮೋಪ್ ಹೊತ್ಕೊಂಡು ಹೋಗ್ತಾ ಇದ್ದೀವಿ. ಇದನ್ನ ತಗೊಂಡು ಹೋಗೋ ಉದ್ದೇಶ ಏನು ಅಂದರೆ, ಬೆಟ್ಟದ ಮೇಲೆ ಎಣ್ಣೆ ಬಟ್ಟೆ, ತುಪ್ಪ, ಕರ್ಪೂರ, ಕೊಬ್ಬರಿ ಎಲ್ಲ ಹಾಕಿ ಒಂದು ದೀಪನ ಹಚ್ತಾರೆ. ಆ ದೀಪ ಮೈಸೂರಿನ ಅರಮನೆಗೆ ಕಾಣಿಸುತ್ತೆ. ಆ ದೀಪವನ್ನು ನೋಡಿದ ಮಹಾರಾಜರು ತಾಯಿಗೆ ಆರತಿಯನ್ನು ಬೆಳಗ್ತಾರೆ. ಇದು ಬಹಳ ವರ್ಷಗಳ ಇತಿಹಾಸ ಹಾಗೆ ಪ್ರತೀತಿ. ಹಾಗೆಯೇ ಯಾರಿಗಾದರೂ ನೆರುಳ್ಳೆ, ಕುರ ಇಂಥ ಚರ್ಮ ರೋಗಗಳಿದ್ರೆ ಬೆಟ್ಟದ ಮೇಲಿರೋ ತಾಯಿಗೆ ಈ ಸೇವೆಯನ್ನು ಮಾಡೋದ್ರಿಂದ ಚರ್ಮ ರೋಗದಿಂದ ಮುಕ್ತಿಯನ್ನು ಪಡ್ಕೊಳ್ಬೋದು. ಜೊತೆಗೆ ಬೆಟ್ಟಕ್ಕೆ ಬರೋಕ್ಕಾಗದೇ ಇರೋರು ಮನೆಯಲ್ಲೇ ಉಪವಾಸ ಇದ್ದು ತಾಯಿಗೆ ಆರತಿ ಮಾಡಿ ನೆಲ ಸಾರಿಸಿ ಬರೀ ನೆಲದಲ್ಲಿ ಊಟ ಮಾಡೋದ್ರಿಂದ ಚರ್ಮ ರೋಗ ವಾಸಿ ಆಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಆದ್ದರಿಂದ ಈ ಸೇವೆಯನ್ನು ಪ್ರತಿ ವರ್ಷ ಭಕ್ತಾದಿಗಳು ಮಾಡ್ಕೊಂಡು ಬರ್ತಾರೆ. ಇಷ್ಟೇ ದೊಡ್ಡದು ಬೇಕು ಅಂತಿಲ್ಲ, ನಿಮ್ಮ ಕೈಲಾದಷ್ಟು ಮಾಡ್ಬೋದು. ಎಷ್ಟೊಂದು ಜನ ಬರ್ತಾ ಇದ್ದಾರೆ. ಈ ವರ್ಷ 2 ದಿನ ಬಿಟ್ಟಿದ್ದಕ್ಕೆ ಜನ ಕಮ್ಮಿ ಆಗಿದ್ದಾರೆ. ಸಲ ಇನ್ನೂ ಜನ ಜಾಸ್ತಿ ಇರೋರು. ಈ ಜಿಲ್ಲಾಡಳಿತದವರು ಬೆಳಿಗ್ಗೆ 7 ಗಂಟೆಗೆ ಹತ್ತಕ್ಕೆ ಮಾಡಿ ನಮಗೆ ಪ್ರಕೃತಿ ಸೌಂದರ್ಯ ಸವ್ಯ ಚಾನ್ಸನ್ನ ಮಿಸ್ ಮಾಡಿದ್ದಾರೆ. ಇರಲಿ, ಪರವಾಗಿಲ್ಲ. ಆದ್ರೂ ಪ್ರಕೃತಿನ ನೋಡ್ಕೊಂಡೇ ಹೋಗ್ತೀವಿ, ಬಿಡಲ್ಲ. ನೋಡ್ರಿ, ಇಲ್ಲಿಗೆ ಬೆಟ್ಟ ನೋಡೋಕ್ಕೆ ಕಾಣುತ್ತೆ. ಒಂದು ಚೂರೇ ಇರೋದು, ಜಾಸ್ತಿ ಏನಿಲ್ಲ. ಯಾರು ಹೆದರ್ಕೆ ಬಿಡ್ರಿ, ಹಂಗೆ ಮೇಲೆ ಹತ್ಕೊಂಡು ಹೋಗ್ಬಿಡ್ರಿ. ಇಲ್ಲೆಲ್ಲ ಜನ ಇದ್ದಾರೆ, ಹುಡುಗರಿದ್ದಾರೆ, ಹುಡುಗಿಯರಿದ್ದಾರೆ, ಅಂಕಲ್ಸ್, ಆಂಟೀಸ್, ಅಜ್ಜೀಸ್ ಬಿಟ್ಟಿಲ್ಲ. 60 ವರ್ಷದ ಮೇಲೆ ಯಾರು ಬರಂಗಿಲ್ವಂತೆ. ಇಲ್ಲಿಗೆ ಮೆಟ್ಲು ಎಂಡ ಐತೆ. ಇಲ್ಲಿಂದ ಮಣ್ಣಿನ ದಾರಿ ನಡ್ಕೊಂಡು ಹೋಗ್ಬೇಕು. ಬರ್ರಿ ವಾನ ಬರ್ರಿ. ಎಲ್ಲ ದೇವರಮ್ಮನ ಬೆಟ್ಟಕ್ಕೆ ಹೋಗೋಣ. ಲೇಟು ಅಂದರೆ ಏನು ಮಾಡ್ತೀರಾ? ಹಿಂಗಾಯ್ತು. ನೋಡ್ರಿ, ಇಲ್ಲೆಲ್ಲ ದೇವಸ್ಥಾನಕ್ಕೆ ಬರ್ತಾರೆ ಜನ, ಕೆಟ್ಟ ಜನ. ಬಂದು ಪಾಪ ಕರ್ಮ ಕಳ್ಕೊಳ್ರಿ ಅಂದರೆ ಇಲ್ಲಿ ಪ್ಲಾಸ್ಟಿಕ್ ಬಾಟ್ಲಿ ಬಿಸಾಕಿ ಇನ್ನೊಂದಿಷ್ಟು ಪಾಪ ಹೊತ್ಕೊಂಡು ಹೋಗ್ತಾರೆ. ತಂದಿರೋ ಪ್ಲಾಸ್ಟಿಕ್ ಬಾಟ್ಲಿಯ ಹಂಗೆ ಜೋಬಿಗೆ ಇಟ್ಕೊಂಡು ಬ್ಯಾಗಿಗೆ ಇಟ್ಕೊಂಡು ಮನೆಗೆ ಹೊರ ಮಾರ ಕೆಳಗೆ ಹಾಕ್ರಿ ಪ್ಲಾಸ್ಟಿಕ್ ಬಾಟ್ಲಿಯ. ಬೆಟ್ಟ ಗುಡ್ಡದ ಮೇಲೆ ಪ್ಲಾಸ್ಟಿಕ್ ಬಾಟ್ಲಿ ಹಾಕ್ಬೇಡಿ. ನೋಡೋಣ, ನೀವು ಎದುರಿಸಿ ಮಗ ಹತ್ತುತ್ತಾನೆ ಇಲ್ಲ ಮ್ಯಾಕೆ. ಕಾಣತಕ್ಕ ಕಾಣುತ್ತೆ. ಅಂತರಂಗದಿಂದ ನೋಡ್ಬೇಕಕ್ಕ, ನೀವು ಹಂಗೆ ನೋಡ್ರಿ ಕಾಣಲ್ಲ. ಇವರೆಲ್ಲ ನಮ್ಮ ಹಳೆ ಫ್ರೆಂಡ್ಸ್. ಎಷ್ಟನೇ ಕ್ಲಾಸ್? PUC ಸಿಕ್ಕಿದ್ದು ಮಗ. PUC 1ನೇ PUC 2ನೇ PUC ಜೊತೆಲಿ ಓದಿದ್ದು. ಆಮೇಲೆ ಏನ್ ಸಿಕ್ಲಿಲ್ಲ. ಅವನೆಲ್ಲೋದ್ನ ನಾನೆಲ್ಲೋದ್ನ ಗೊತ್ತಿಲ್ಲ. ಇವತ್ತು ಸಿಕ್ಕಿದಾನೆ. ಹಂಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ, ಶೇರ್ ಮಾಡಿ, ಸರ್ಪ್ರೈಸ್ ಮಾಡಿ. ನಡಿ ಮಗ, ಮುನ್ನಡಿ ಅಣ್ಣ. ಜೋರಾಗಿ ಅಣ್ಣ ಹಾಡು. ಎಲ್ಲಿ ಬನ್ನಿ ಹೇಳಿ. ಒಂದೇ ಒಂದು ಹಾಡು ನಿಮ್ಮ ಕಡೆಯಿಂದ ಹೇಳಿ. ಮುಂದೆ ಜಗ್ಗದೆ ಕುಗ್ಗದೆ ನುಗ್ಗಿ ನಡೆ ಮುಂದೆ. ಅಣ್ಣ 2 ಬೆಟ್ ತೋರಿಸ್ತೈತೆ, 1 ಬೆಟ್ ತೋರಿಸ್ಬಾರ್ದು. ಇಷ್ಟ ತನಕ ಆಫ್ ಮಾಡಿದ್ದೆ ಈ ಹುಡುಗಿಗೋಸ್ಕರ. ಈ ಕಡೆಗೆ ತಿರ್ಗಾ ಒಂದು ಸ್ಮೈಲ್ ಕೊಡು. ಈ ಹುಡುಗಿಗೋಸ್ಕರ ವಿಡಿಯೋ ಆನ್ ಮಾಡಿದ್ದೀನಿ.
ಬೇರೆ ಯಾರು ಹುಡುಗಿರಿದ್ರೆ ಹೇಳ್ರಿ, ಅವ್ರಿಗೋಸ್ಕರನೂ ಆನ್ ಮಾಡ್ತೀನಿ. ದಾರಿ ಓ ಅಕ್ಕ ನೋಡ್ರಿ ಆಂಟಿ ನಮ್ ಜೊತೆಲೆ ಮುಂದೋಗಕ್ಕೆ ದಾರಿ ಬಿಡೋಣ. ಎಲ್ಲರೂ ನಮ್ ಸೆಲ್ಫಿ ಸ್ಟಿಕ್ ಮಾಡಿರೋ ಪ್ರತಿಭೆನ ಪ್ರಶಂಸಿಸ್ತಾ ಇದಾರೆ. ನೀನು ಆರಾಮಾಗಿ ಅಲ್ಲಿ ಹತ್ಬೋದಾಯ್ತು ಆರಾಮಾಗಿ. ಒಂದೊಂದು ಹೆಜ್ಜೆನೆ ಮುಂದ್ಕೋರಿ. ಓ ಅಣ್ಣ ನಿಧಾನ. ಹಾಯ್ ಏ ಗುಡ್ ಮಾರ್ನಿಂಗ್ ಹೇಳಿ. ಹಾಯ್ ಬಾಯ್. ಎಲ್ಲಿ ಅಮ್ಮ ದೊಣ್ಣೆ ಅಲ್ಲ ಅಣ್ಣ ಮೋಪು. ಅಲ್ಲಿ ಮೇಲೆ ಆರ್ತಿ ಹಚ್ತಾರಲ್ಲ ಅದಕ್ಕೆ ಇರೋದೇ ಒಂದ್ ಮೊಬೈಲ್, ಅದನ್ನು ಬಿಟ್ರೆ ಆಮೇಲೆ ಯೂಟ್ಯೂಬ್ ಚಾನಲ್ ಯಾವ್ದು ಅಂತ ಹೇಳಿಲ್ಲ. ಹಾಯ್ ಯೂಟ್ಯೂಬ್ ನಿಮ್ಮ ಅನಿಸಿಕೆ ಅಭಿಪ್ರಾಯ ಹೇಳಿ ದೇವಿರಮ್ಮನ ಬೆಟ್ಟದ ಬಗ್ಗೆ. ಅಷ್ಟೇ. ಈ ಸತಿ ಮಳೆ ಜಾಸ್ತಿ ಬಂದು ಜಾರಾಡ್ತೈತೆ, ಜನಗಳಿಗೆ ಹತ್ತಕ್ಕೆ ಕಷ್ಟ ಆಗ್ತೈತೆ. ನಾನು ನೀ ಹತ್ತಣ ಕೈ ಕೊಡು ಹತ್ತು. ಹಂಗೆ ಜನ ಅದೆಲ್ಲ ಹೇಳ್ಬಾರ್ದು. ಹೇಳಿಬಿಡಿ ಸಾಕು ಸಾಕು. ಬನ್ನಿ ಬನ್ನಿ ನಿಧಾನಕ್ಕೆ ಬನ್ನಿ. ಈಗ ಹೆಂಗೆಂಗೋ ಕಷ್ಟಪಟ್ಕೊಂಡು ಮೇಕತ್ತುತ್ತಾ ಇದೀವಿ. ಸರ್ರೆ ಜಾರ್ತೈತೆ. ದೇವರಮ್ಮನ ಬೆಟ್ಟಕ್ಕೆ ಹತ್ತಕ್ಕೆ ಪೊಲೀಸರು ಭಕ್ತಾದಿಗಳಿಗೆ ತುಂಬಾ ಸಹಾಯ ಮಾಡ್ತಿದ್ದಾರೆ. ಸರ್ ಏನಾರು ಹೇಳ್ತೀರಾ? ಭಕ್ತರು ದಯವಿಟ್ಟು ರೋಪ್ ಹಿಡ್ಕೊಂಡು ಹುಷಾರಾಗಿ ಹೋಗ್ಬೇಕು, ಸೇಫ್ಟಿ ತಗೊಂಡು ಅವರ ಸೇಫ್ಟಿ ನೋಡ್ಕೊಂಡು ಮೇಲ್ಗಡೆ ಸ್ವಲ್ಪ ಹುಷಾರಾಗಿ ಎಡಗಡೆ ರೋಪ್ ಹಿಡ್ಕೊಂಡು ಎಡಗಡೆ ಹತ್ಬೇಕು. ನೋಡ್ರಿ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಎಲ್ಲರಿಗೂ ಸಹಾಯ ಮಾಡ್ತಿದ್ದಾರೆ. ರೋಪ್ ಕಟ್ಟಿ ಫೈರ್ ಇಂಜಿನ್ ಅಣ್ಣ ಒಂದು ಸ್ಮಾಲ್ ಮಿಸ್ಟೇಕ್ ಆಗ್ಬಿಡ್ತಣ್ಣ, ಒಟ್ಟಿಗೆ ಹಾಕೊಳ್ಳಿ. ಫೈರ್ ಇಂಜಿನ್ ಡಿಪಾರ್ಟ್ಮೆಂಟ್ ಅವರು ಜನಗಳಿಗೆ ರೋಪ್ ಹಾಕಿ ಹತ್ತಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಅವ್ರಿಗೆ ದೇವರಮ್ಮ ಒಳ್ಳೇದ್ ಮಾಡ್ಲಿ, ಹೆಂಡತಿ ಮಕ್ಕಳನ್ನ ಚೆನ್ನಾಗಿಟ್ಟಿರ್ಲಿ, ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ಕೇಳ್ಕೊಂತ ಮುಂದ್ಕೋಗೋಣ. ತಗೊಂಡಿದ್ದಲ್ಲ ಸಿಕ್ಕಿದ್ದು ಸ್ವದೇಶಿ ಸ್ಟಿಕ್, ಆಯುರ್ವೇದಿಕ್ ಸೆಲ್ಫಿ ಸ್ಟಿಕ್. ಈ ಹುಡ್ಗಿ ಅವಾಗಿಂದ ನಾನು ನೋಡಿ ನಗ್ತಾ ಇದ್ದೆ. ಯಾಕವ ನಗ್ತಾ ಇದೆಯಾ? ಏನಾದ್ರೂ ರೀಸನ್ ಐತಾ? ನನ್ನ ನೋಡಿ ಅಣ್ಣ ಅಂದ್ಬಿಟ್ಲು. ದೇವ್ರೇ ನನ್ನ ಮೇಲೆ ಇನ್ನೂ ಕರುಣೆ ಬಂದಿಲ್ವಾ ನಿಂಗೆ? ಹುಡುಗಿರೆಲ್ಲ ಅಣ್ಣ ಅಂತ ಇದಾರೆ. ಫೈರ್ ಅಂಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಅವರು ಎಲ್ಲ ಕಡೆ ರೋಪ್ ವ್ಯವಸ್ಥೆ ಮಾಡಿ ಜನಗಳು ಭಕ್ತಾದಿಗಳು ಹತ್ತೋದಕ್ಕೆ ವ್ಯವಸ್ಥೆನ ತುಂಬಾ ಚೆನ್ನಾಗಿ ನಿರ್ವಹಿಸ್ತಾ ಇದ್ದಾರೆ. ಸರ್ ನಿಮ್ಮ ಹೆಸರು? ಒಬ್ರು ಚರಣ್ ಅಂತೇಳಿ, ಇನ್ನೊಬ್ರು ಕೌಶಿಕ್ ಅಂತ. ಇವ್ರಿಗೆ ದೇವ್ರ ಒಳ್ಳೇದ್ ಮಾಡ್ಲಿ, ದೇವರಮ್ಮ ಹಿಂಗೆ ಆಶೀರ್ವಾದ ಮಾಡ್ಲಿ ಅಂತೇಳಿ ಎಲ್ಲ ಭಕ್ತಾದಿಗಳ ಪರವಾಗಿ ಕೇಳ್ಕೊಂತ ಇದ್ದೀನಿ. ಪ್ರತಿ ವರ್ಷದಿಂದ ಈ ವರ್ಷನೇ ಬರ್ತಾ ಇದ್ದೀವಿ. ಲಾಸ್ಟ್ ಟೈಮಿಗೆ ಕಂಪೇರ್ ಮಾಡಿದ್ರೆ ಈ ವರ್ಷ ಜನ ಕಡಿಮೆ ಇದ್ದಾರೆ. ಯಾಕಂದರೆ ನೈಟ್ ಹೊತ್ತು ಸಿಕ್ಕಾಪಟ್ಟೆ ಜನ ಬರೋರು. ಇವಾಗ ಜನ ಬೆಳಗಿನ ಜಾವ ಅಲೋ ಮಾಡಿದ್ರಿಂದ ಬೆಳಗಿನ ಜಾವ ಜನ ಕಡಿಮೆ ಇದ್ದಾರೆ ಕಂಪೇರ್ ಟು ಲಾಸ್ಟ್ ಇಯರ್ಗೆ. ಅತ್ತೆ ಮಗಳು ಓಡಾಗಿದಾರಂತೆ. ಇವ್ರ ಅತ್ತೆ ಮಗಳು ಇವ್ರ ಮದ್ವೆ ಆಗೋಣ ಅಂತ ಆಸೆ ಇಟ್ಕೊಂಡಿದ್ರು, ಅವ್ರು ಓಡೋಗ್ಬಿಟ್ಟಿದ್ದಾರೆ. ಆ ದುಃಖ ತಡ್ಕೊಳಕ್ಕಾಗದೆ ಬೆಟ್ಟಕ್ಕೆ ಬಂದಾರ ಸನ್ಯಾಸಿ ಆಗಕ್ಕೆ. ಇನ್ನು ಒಳ್ಳೆ ಹುಡುಗಿ ಸಿಗ್ಲಿ ಅಂತ ಬಂದಾರಂತೆ. ಬೆಟ್ಟ ಇಲ್ಲಿಗೆ ಮುಕ್ಕಾಲ್ ಭಾಗ ಮುಗ್ದಿದೆ. ಇನ್ನೊಂದು ಸ್ವಲ್ಪ ಹತ್ತಿದ್ರೆ ಬೆಟ್ಟ ಮೇಲೆ ಹೋಗ್ತೀನಿ. ಅಜ್ಜಿಗೆ 70 ವರ್ಷ ಅಂತೆ. ಅಜ್ಜಿ ಆದ್ರೂ ದೇವರಮ್ಮನ ಬೆಟ್ಟ ಹತ್ತೈತೆ. ಅಜ್ಜಿ ನಿಮ್ಮ ಚಿರ ಯೌವನದ ರಹಸ್ಯ ಏನು? ಮನ್ಸ್ ನೋಡಿ 70 ವರ್ಷದ ಅಜ್ಜಿ ಹಿರಿಯರು ಹೇಳ್ತಿರೋದು ಮನ್ಸಿದ್ರೆ ಮಾರ್ಗ ಅಂತ. ನೀವು ಕೇಳಿಸ್ಕೊಳ್ಳಿ, ಮನ್ಸ್ ಮಾಡಿ ಹತ್ತಿ ಮೇಕೆ ಅಷ್ಟೇ. ಅಭಿಮಾನಿಗಳು ನಮ್ಮ ಸೆಲ್ಫಿ ಸ್ಟಿಕ್ ನೋಡಿ ಆನಂದ ಪಡ್ತಾ ಇದ್ದಾರೆ. ನಮ್ಮ ಸೆಲ್ಫಿ ಸ್ಟಿಕ್ ನೋಡಿ ಆನಂದ ಪಡ್ತಾರೆ ಅಭಿಮಾನಿಗಳು. ಟೆಕ್ನಾಲಜಿಯಾ ದೇವರಮ್ಮನ ಬೆಟ್ಟಕ್ಕೆ ಕಮಲು ದೂತಾಗ ಬಂದೆ. ಸೂರ್ಯ ಬರದೆ ಕಮಲ ಎಂದು ಅರಳದು. ಒಂದೇ ಒಂದು ಹಳ್ಳಿತೆ, ಇನ್ನೆರಡು ಹಳ್ಳಿಲ್ಲ. ಮಿಸ್ಟರ್ ಸೂರ್ಯ ಏನ್ ಮಾಡ್ತಾ ಇದೀಯಪ್ಪ? ಒಂದ್ಸಲ ಎಲ್ಲರೂ ಅಲ್ಬಿಡಿ, ಅಲ್ಲುಜ್ಜಿರೋರೆಲ್ಲ ಅಲ್ಬಿಡಿ, ಅಲ್ಲುಜ್ಜಿರೋರು ಹಂಗೆ ಸುಮ್ನಿರಿ. ಯಾವ್ಯಾವ ಊರು? ಮೂಡಿಗೆರೆ, ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ನವ ಯುವಕರು
ಹುಡುಗಿರ ಕಂಟ ಇದಾರೆ, ಇಲ್ಲೊಬ್ರು ಇದ್ದಾರೆ, ನಾಚ್ಕಂತಿದ್ದಾರೆ. ಜನ ಈ ಮಟ್ಟಿಗೆ ಕಷ್ಟಪಡ್ತಿರೋದು ನೋಡ್ರಿ ನಿಮಗೆ ಗೊತ್ತಾಗಿರ್ಬೋದು. ಎಷ್ಟು ಜಾರ್ತಾ ಇದೆ ಮಳೆ ಬಂದ್ಬಿಟ್ಟು ದೇವರಮ್ಮನ ಬೆಟ್ಟ ಈ ಸಲ ಎಷ್ಟು ಕಷ್ಟ ಆಗ್ತಾ ಇದೆ ಹತ್ತಕ್ಕೆ ಜನಗಳಿಗೆ ಅಂತ. ಸ್ವಲ್ಪ ದೂರ ದೇವರಮ್ಮನ ದೇವಸ್ಥಾನ ಬಂತು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಬನ್ನಿ ಎಲ್ಲರೂ ದೇವರಮ್ಮನ ದರ್ಶನ ಮಾಡ್ಕೊಳ್ಳಿ ಪುನೀತರಾಗಿ. ಸೂಪರ್, ನಿನ್ನ ಮೊಬೈಲ್ ಸೂಪರ್ ಗುರು. ಈಗ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಎಲ್ಲ ಒಂದು ರೌಂಡ್ ದರ್ಶನ ಮಾಡ್ಕೊಂಬರೋಣ. ನಮಸ್ಕಾರ ಮಾಡ್ಕೊಂಬರ್ರಿ, ಹಂಗೆ ಮುಂದೆ ಹೋಗೋಣ ಬರ್ರಿ. ದೇವಸ್ಥಾನಕ್ಕೆ ಎಂಟ್ರಿ. ಇಲ್ಲಿಗೆ ಇವತ್ತಿನ ಬ್ಲಾಗ್ ಮುಕ್ತಾಯ ಆಗಿದೆ. ಮುಂದಿನ ಸಲ ಬರ್ತೀನಿ. ನಮಸ್ಕಾರ.